ಎಲ್ಲರಿಗೂ ನಮಸ್ಕಾರ. ನಾನು ನಿಹಾರಿಕಾ, ಯೋಗ ಟೀಚರ್. ಇವತ್ತು ನಾನು ಸೂರ್ಯ ನಮಸ್ಕಾರ, ಸ್ಟೋರಿ ಆಫ್ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಹೇಗೆ ಬಂತು, ಒಂದು ರೋಚಕ ಸ್ಟೋರಿ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಇದನ್ನು ರಾಮಾಯಣ ಯುದ್ಧಕಾಂಡ. ಒಂದು ಸತಿ ರಾಮ ಯುದ್ಧ ಮಾಡೋದಕ್ಕೆ ಅಂದರೆ ಅವರು ಸೂರ್ಯ ದೇವ್ರನ್ನ ಸನ್ ಗಾಡ್ನ ಪ್ರೇ ಮಾಡ್ಕೋತಾರೆ. ಆಮೇಲೆ ಅಗಸ್ತ್ಯ ಗುರುನ ಪ್ರೇ ಮಾಡ್ತಾರೆ, ಶಕ್ತಿ ಸಿಗಬೇಕು ಅಂದರೆ ವಾರ್ ಫೀಲ್ಡಲ್ಲಿ ಯುದ್ಧ ಮಾಡೋಕ್ಕೆ ರಾವಣನ ಜೊತೆ ಅಂತ, ಲಂಕದಲ್ಲಿ ಅಲ್ಲ, ಅದಕ್ಕೆ ಶಕ್ತಿ ಸಿಗಬೇಕು ಅಂತ. ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಇಡೀ ದಿನ ಫುಲ್ ಡೇ ತುಂಬಾ ಅವರಿಗೆ ಟಯರ್ಡ್ ಆಗೋಗುತ್ತೆ ರಾಮಂಗೆ. ರಾವಣನ ಜೊತೆ ಅದು ವಾರ್ ಫೀಲ್ಡಲ್ಲಿ ಫೈಟ್ ಮಾಡೋದಕ್ಕೆ ಆವಾಗ ಏನಾಗುತ್ತೆ ಅಂದರೆ ಅಗಸ್ತ್ಯ ದೇವರು ಅವರಿಗೆ ಸೂರ್ಯ ನಮಸ್ಕಾರ ಮಂತ್ರನ ಹೇಳ್ಕೊಡ್ತಾರೆ. ಯಾಕೆ ಅಂದರೆ ಕರೇಜು, ಕಾನ್ಫಿಡೆನ್ಸ್ಗೋಸ್ಕರ. ಅದನ್ನು ಯಾಕೆಂದರೆ ಎಲ್ಲ ಕರೇಜ್, ಎಲ್ಲ ಬೋಲ್ಡ್ನೆಸ್ಗೋಸ್ಕರ ಆ ಮಂತ್ರನ ಹೇಳ್ಕೊಡ್ತಾರೆ. ಅದನ್ನು ರಾಮ ಕಲ್ತ್ಕೋತಾರೆ. ನೆಕ್ಸ್ಟ್ ವಾರ್ ಫೀಲ್ಡ್ ಫೇಸ್ ಮಾಡಬೇಕಾದ್ರೆ ಮಂತ್ರನ ಹೇಳ್ಕೊಂಡು ಎಲ್ಲ ಅವರು ಈ ಥರ ಅವ್ರಿಗೆ ರೂಲ್ಸು, ಅಗಸ್ತ್ಯ ದೇವ್ರನ್ನ ಸನ್ಗಳನ್ನ ಪ್ರೇ ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ ಅವರು. ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ, ಎಪಿಕ್ ಅದರಲ್ಲಿ ಟೈಡಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸೂರ್ಯ ನಮಸ್ಕಾರ ಅಂದರೆ ಅದು ಐ ಆಫ್ ದ ಯೂನಿವರ್ಸ್, ಸೋಲ್ ಆಫ್ ದ ಎಕ್ಸಿಸ್ಟೆನ್ಸ್, ಒರಿಜಿನ್ ಆಫ್ ದ ಲೈಫ್. ಇದನ್ನು ಹೇಳಿದ್ದಾರೆ ಮಹಾಭಾರತದಲ್ಲಿ. ಓಕೆ, ನೆಕ್ಸ್ಟು ಇದಕ್ಕೊಂದು ಸ್ಟೋರಿ ಇದೆ. ಒಂದು ಸತಿ ಏನಾಗುತ್ತೆ ಅಂದರೆ, ಹನುಮಂತ ಅವರ ಅಮ್ಮ ಅಂದರೆ ಅಂಜನಾದ್ರಿ ಅವ್ರ ಹತ್ರ ಕೇಳ್ತಾರೆ, ನನಗೆ ಎಲ್ಲ ಅದು ಪ್ರಪಂಚದಲ್ಲೆಲ್ಲ ವರ್ಲ್ಡಲ್ಲೆಲ್ಲ ತಿಳ್ಕೊಬೇಕಂತ ಇಷ್ಟ, ಎಲ್ಲ ಕಲ್ತ್ಕೋಬೇಕಂತ ಆಸೆ ಅಂತ ಹೇಳ್ತಾರೆ. ವರ್ಲ್ಡಲ್ಲಿರೋದು ಎಲ್ಲ ನಾನು ಕಲ್ತ್ಕೋಬೇಕು, ಫುಲ್ ನಾಲೆಜ್ ನಂಗೆ ಬರಬೇಕು ಅಂತ ಅಂಜನಾದ್ರಿ ಅವರ ಅಮ್ಮನ ಹತ್ರ ಕೇಳ್ತಾರೆ. ಅದಕ್ಕೆ ಅಂಜನಾದ್ರಿ ಹೇಳ್ತಾರೆ, ನಿಮಗೆ ಸೂರ್ಯ ದೇವರ ರೈಟ್ ಪರ್ಸನ್ ಅಂದರೆ ಅವರೇ ನಿಮಗೆ ತಕ್ಕ ಗುರು, ಕರೆಕ್ಟ್ ಗುರು, ಕರೆಕ್ಟ್ ಅವ್ರ ಹತ್ರ ಹೋಗಿ ಕಲ್ತ್ಕೊ ನೀನು, ಎಲ್ಲ ವಿದ್ಯೆಯನ್ನು ಅವರು ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಹನುಮಂತ ದೇವರು ಅಪ್ರೋಚ್ ಮಾಡ್ತಾರೆ ಸೂರ್ಯನ. ಅವಾಗ ಹೇಳ್ತಾರೆ ಸೂರ್ಯ ದೇವರು, ಅದು ಹೇಳ್ತಾರೆ ಹನುಮಂತ ಹೀಗೆ, ನಾನು ಇಲ್ಲಿ ಸುತ್ತಮುತ್ತ ಇಲ್ಲೇ ಸುತ್ತಾ ಇರ್ತೀನಿ, ನಿಮ್ಮ ರಥದ ಚಾರಿಯೇಟ್ ಮುಂದೆ ನಾನು ಸುತ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನನಗೆ ಒಂದು ಫ್ಯಾಕ್ಟ್ ಹೇಳಬೇಕು. ಏನಂದರೆ, ಇವಾಗ ರಥ ಹೇಗೆ ಅಂದರೆ ಚಾರಿಯೇಟ್, ಅದು 7 ಚಕ್ರದ್ದು ರಥ. ರಥದಲ್ಲಿ ಅದನ್ನ ಏನು ಸ್ಪೆಸಿಫಿಕ್ ಮಾಡುತ್ತೆ ಅಂದರೆ 7 ರಥ, 7 ಡೇಸ್ ಆಫ್ ದ ವೀಕ್ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ 12 ಚಕ್ರಗಳು 12 ಮಂತ್ಸ್ ಆಫ್ ದ ಇಯರ್, ವರ್ಷದಲ್ಲಿ ಅದು ರೆಪ್ರೆಸೆಂಟ್ ಹೇಳುತ್ತೆ. ಆಮೇಲೆ ಈಚ್ ವೀಲ್ ಕಂಟೈನ್ ಅದು ಎಷ್ಟು 24 ಸ್ಪೋಕ್ಸ್, 24 ಸ್ಪೋಕ್ಸ್ನ ಕಂಟೈನ್ ಮಾಡುತ್ತೆ. ಅದು 24 hours ಆಫ್ ದ ಡೇ ಅದು ಹೀಗೆ ಹೇಳುತ್ತೆ, ಇದರ ಮಾಹಿತಿ. ಇವಾಗ ಕತೆ ಅಂತ ಹೇಳ್ತಾರೆ. ಇಷ್ಟು ರಥದ್ದು ಡೀಟೇಲ್ಸ್. ಆವಾಗ ಹೇಳ್ತಾರೆ ಸೂರ್ಯ, ನನ್ನ ಶಾಖ ನಿನಗೆ ತಡ್ಕೊಳಕ್ಕಾಗಲ್ಲ, ನಿನಗೆ ತುಂಬ ಪೇಯ್ನ್ ಆಗುತ್ತೆ. ಆಮೇಲೆ ಅದೆಲ್ಲ ಇಂಪಾಸಿಬಲ್, ಅದಕ್ಕೆ ತುಂಬ ಕಷ್ಟ, ಅದು ನಿನ್ನಕ್ಕೆ ಪೇಯ್ನ್ ಸಫರಿಂಗ್ಸ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಯಾರಿಗೆ ಹೇಳ್ತಾರೆ, ಹನುಮಂತ ದೇವರಿಗೆ ಹೇಳ್ತಾರೆ. ಸೂರ್ಯ ಗಾಡ್ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಹನುಮಂತ ಅವರಿಗೆ, ದೇವರಿಗೆ ಅವ್ರು ಹೇಗೆ ಆ್ಯಟಿಟ್ಯೂಡ್ ಅಂತ ಗಿವ್ ಅಪ್ ಮಾಡಲ್ಲ ಅವರು, ಆ ಥರ ಆ್ಯಟಿಟ್ಯೂಡ್ ಅವ್ರದ್ದು. ಅದಕ್ಕೆ ಹೇಳ್ತಾರೆ ಕಠಿಣ ಪರಿಶ್ರಮ ಪಡಲೇಬೇಕು, ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು, ಅದರಿಂದ ಯಾವುದೂ ಸಿಗಲ್ಲ ಅಂತ ಹೇಳ್ತಾರೆ. ಸೂರ್ಯ ದೇವರಿಗೆ ಆ ಡಿಟರ್ಮಿನೇಷನ್ ನೋಡಿ ತುಂಬ ಖುಷಿ ಆಗುತ್ತೆ. ಅವರಿಗೆ ಎಲ್ಲ ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಅಂದರೆ ಅವರು ಹೇಗೆ ಅಂದರೆ, ಹನುಮಂತ ದೇವ್ರ ಮುಖ ಅಂದರೆ ದೇವರಿಂದ ಬೆನ್ನು ಮುಖ ಮಾಡಬಾರ್ದಲ್ವ, ಅದಕ್ಕೆ ದೇವ್ರ ಮುಖ ಮಾಡ್ಕೊಂಡು ಸೂರ್ಯ ದೇವರಿಗೆ ಹಾಗೆ ಅವರು ರಥನ ಸುತ್ತಾ ಅವರು ಸನ್ಸೆಟ್ವರೆಗೂ ಎಲ್ಲ ಸೂರ್ಯ ನಮಸ್ಕಾರ 1000 ವರ್ಷಗಳ ಕಾಲ ಎಲ್ಲ ವಿದ್ಯೆಯನ್ನು ಸೂರ್ಯ ದೇವರು ಹನುಮಂತ ದೇವರಿಗೆ ಹೇಳ್ಕೊಡ್ತಾರೆ. ಎಲ್ಲ ಕಾವ್ಯ, ರೈಟಿಂಗು, ಸಮರ, ವಾರ್ ಫೀಲ್ಡು, ನಾಯಕತ್ವ ಸಮರ. ಈ ಥರ ಸೂರ್ಯದೇವ ಅನೇಕ ಹೆಸರುಗಳಿದ್ದಾವೆ. ಪ್ರಭಾಕರ, ಭಾನು, ಭಾಸ್ಕರ, ಅರ್ಕ, ಈ ಥರ ಹಲವಾರು ಹೆಸರುಗಳಿಂದ ಹೀಗೆ ಸೂರ್ಯ ಎಲ್ಲನೂ ಕಲ್ತ್ಕೊಂಡು ಅತ್ಯಂತ ನಾಲೆಜಬಲ್ ಪರ್ಸನ್ ಆಗ್ತಾರೆ, ಜ್ಞಾನಿ ಆಗ್ತಾರೆ. ಅವರಿಗೆ ಹೀಗೆ ಹನುಮಂತ ದೇವರು ಸೂರ್ಯದೇವರಿಂದ 1000 ವರ್ಷಗಳ ಕಾಲ ಎಲ್ಲ ಕಲ್ತ್ಕೊಂಡು ಎಲ್ಲ ದೇವ್ರನ್ನ ಅವರು ಕೇಳಿರ್ತಾರೆ. ಅಂದರೆ ಸೂರ್ಯದೇವನ ನೀವೆಲ್ಲ ವರ್ಲ್ಡ್ನ ನೋಡಿದರೆ ತಿಳ್ಕೊಂಡಿರೋದೆಲ್ಲ ಹೇಳ್ಕೊಡ್ತಾರೆ. ಹೀಗೆ ಅವರು ಹನುಮಂತ ದೇವರು ಸೂರ್ಯ ನಮಸ್ಕಾರ ಅದನ್ನು ಅವಾಗ ಏನಾಗುತ್ತೆ ಅಂದರೆ,
ಅಂತಾರೆ, ಹೇಳ್ತಾರೆ. ಎಲ್ಲ ಕಲಿತಾದ್ಮೇಲೆ ಗುರುದಕ್ಷಿಣೆ ಕೊಡಬೇಕಂತ ಸೂರ್ಯ ನಮಸ್ಕಾರನ ರಚನೆ ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ ಸೂರ್ಯ ದೇವರಂದರೆ ಅದನ್ನು ನಿರಾಕರಿಸ್ತಾರೆ, ಬೇಡ ಅಂತ. ಅವಾಗ ಈ ಥರ ಸೂರ್ಯ ನಮಸ್ಕಾರನ ಕ್ರಿಯೇಟ್ ಆಗುತ್ತೆ, ಸೂರ್ಯ ನಮಸ್ಕಾರ. ಸೊ ಇದೇ ಥರ ನಾವು ಸೂರ್ಯ ನಮಸ್ಕಾರ ಜ್ಞಾಪಿಸ್ಕೋಬೇಕಾದ್ರೆ ಇದನ್ನೆಲ್ಲ ಜ್ಞಾಪಿಸ್ಕೋಬೇಕು. ಸೊ ಈ ಥರ ಬೆನಿಫಿಟ್ಸ್ ಏನು ಹಲವಾರು ಆಸನ, ಪ್ರಾಣಾಯಾಮ, ಶೀತಲೀಕರಣ, ವ್ಯಾಯಾಮ, ಸೂಕ್ಷ್ಮ ವ್ಯಾಯಾಮ ಎಲ್ಲನೂ ಕ್ಯೂರ್ಸ್ ಆಲ್ ದ ಡಿಸೀಸಸ್, ಕಾನ್ಫಿಡೆನ್ಸ್, ಕಾನ್ಸಂಟ್ರೇಷನ್ ಎಲ್ಲನೂ ಸೂರ್ಯ ನಮಸ್ಕಾರ ಮಾಡಿದ್ರೆ ಅವರು 365 ಡೇಸ್ ಮಾಡಿದ್ರೆ ಎಲ್ಲ ಡಿಸೀಸಿಂದ ಕ್ಯೂರ್ ಆಗಿರ್ಬೋದು. ಎಲ್ಲನೂ ಬೆನಿಫಿಟ್ಸು ಮಸಲನ್ನು ಸ್ಟ್ರಾಂಗ್ ಮಾಡುತ್ತೆ. ಸೊ ಹಾಗೆ ಓವರಾಲ್ ಬೆನಿಫಿಟ್ಸ್, ಇದನ್ನು ಕಾಯಿಲೆಯಿಂದ ದೂರ ಇರ್ಬೋದು. ಕ್ಯೂರ್ಸ್ ಆಲ್ ದ ಡಿಸೀಸ್, ಈ ಥರ ಬೆನಿಫಿಟ್ಸ್. ಸೊ ಈ ಥರ ಸ್ಟೋರಿ ಇದೆ. ಸೊ ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ.